ಮಾದಕ ವಸ್ತು ದಂಧೆಕೋರರಿಗೆ ಕರ್ನಾಟಕ ಸುರಕ್ಷಿತ ತಾಣವಾಗಿ ಬದಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯೊಂದು ಮೂಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾದ ಬೆನ್ನಿಗೆ ಮೈಸೂರಲ್ಲೂ ಕೂಡ ಅದೇ ರೀತಿ ಡ್ರಗ್ಸ್ ದಂಧೆಯನ್ನು ತಡೆಯುವಲ್ಲಿ ಕರ್ನಾಟಕದ ಪೊಲೀಸರು ವಿಫಲವಾಗ್ತಾ ಇದ್ದಾರಾ? ಬೇರೆ ರಾಜ್ಯದ ಪೊಲೀಸರಿಗೆ ಕಾಣುವಂತ ದಂಧೆ ನಮ್ಮವರಿಗೆ ಕಾಣ್ತಾ ಇಲ್ವಾ? ಮೈಸೂರಲ್ಲಿ ಅಕ್ರಮ ಡ್ರಗ್ಸ್ ಜಾಲ ಆಕ್ಟಿವ್ ಆಗಿದೆ. ಕೆಮಿಕಲ್ ಫ್ಯಾಕ್ಟರಿಯೊಂದರ ಮೇಲೆ ದೆಹಲಿ ಪೊಲೀಸರು ದಾಳಿ ಮಾಡಿದ್ದಾರೆ. ಗುಜರಾತ್ ಮೂಲದ ಗಣಪತ್ ಲಾಲ್ ಎಂಬಾತ ಈ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದ. ಟುಕ್ ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಫ್ಯಾಕ್ಟರಿ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಈ ಫ್ಯಾಕ್ಟರಿ ಇತ್ತು. ಇಲ್ಲಿ ಡ್ರಗ್ಸ್ ತಯಾರಿಕೆ ಆಗ್ತಿದೆ ಅನ್ನುವಂಥ ಶಂಕೆಯ ಮೇಲೆ ದೆಹಲಿ ಪೊಲೀಸರು ದಾಳಿ ಮಾಡಿದ್ದಾರೆ. ಲ್ಯಾಬ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಮೈಸೂರಲ್ಲಿ ದೆಹಲಿ ಪೊಲೀಸರು ಕಾರ್ಯಾಚರಣೆ ಮಾಡಿರು. ಒಂದು ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ದಾರೆ. ಗುಜರಾತ್ ಮೂಲದ ವ್ಯಕ್ತಿ ಈ ಫ್ಯಾಕ್ಟರಿಯ ಮಾಲಕ. ಈ ಫ್ಯಾಕ್ಟರಿಯಲ್ಲಿ ಡ್ರಗ್ಸ್ ತಯಾರಿಕೆ ಮಾಡಲಾಗ್ತಾ ಇತ್ತು, ಸಿಂಥೆಟಿಕ್ ಡ್ರಗ್ ತಯಾರಿಕೆ ಮಾಡಲಾಗ್ತಾ ಇತ್ತು ಅನ್ನೋ ಅನುಮಾನದ ಮೇಲೆ ದಾಳಿಯಾಗಿದೆ. ಬೆಂಗಳೂರಲ್ಲೂ ಕೂಡ ಇದೇ ರೀತಿ ಡ್ರಗ್ಸ್ ಫ್ಯಾಕ್ಟರಿ ಕಾರ್ಯಾಚರಿಸ್ತಾ ಇತ್ತು. ಮಹಾರಾಷ್ಟ್ರದ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡಿದರು. ಈಗ ದೆಹಲಿಯ ಪೊಲೀಸರು ಅವರಿಗೆ ಸಿಕ್ಕಂತ ಖಚಿತ ಮಾಹಿತಿಯ ಮೇರೆಗೆ ದೆಹಲಿ ಪೊಲೀಸರು ಮೈಸೂರಲ್ಲಿ ದಾಳಿ ಮಾಡಿದ್ದಾರೆ. ಮಾದಕ ದ್ರವ್ಯ ಪತ್ತೆಯಾಗದೇ ಇದ್ರೂ ಕೂಡ ಕೆಲ ವಸ್ತುಗಳ ಮೇಲೆ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ. ಡ್ರಗ್ಸ್ ತಯಾರಿ ನಡೀತಾ ಇದ್ದ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ. ದೆಹಲಿ ಪೊಲೀಸರ ರೇಡ್ ಬಳಿಕ ರಾಜ್ಯ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಡಿಸಿಪಿ ಸುಂದರ್ ರಾಜ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. 3 ತಿಂಗಳ ಹಿಂದೆಯೂ ಒಮ್ಮೆ ಮೈಸೂರಲ್ಲಿ ದೊಡ್ಡ ಪ್ರಮಾಣದ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಅದು ದೇಶದಾದ್ಯಂತ ಚರ್ಚೆಗೂ ಕಾರಣ ಆಗಿತ್ತು. ದೊಡ್ಡ ಮಟ್ಟದ ಡ್ರಗ್ಸ್ ಫ್ಯಾಕ್ಟರಿಗಳು ರಾಜ್ಯದ ಅಲ್ಲಲ್ಲಿ ಕಾರ್ಯಾಚರಿಸ್ತಾ ಇದ್ದಾವೆ. ಹೊರ ರಾಜ್ಯದ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆ ಲಿಮಿಟ್ ಏನಿದೆ ಅಲ್ಲಿನ ಪೊಲೀಸರಿಗೆ ಇದು ಗೊತ್ತೇ ಆಗ್ತಾ ಇಲ್ಲ. ಬೆಂಗಳೂರಲ್ಲೂ ಹಂಗೇನೆ. ಸ್ಥಳೀಯ ಪೊಲೀಸರಿಗೆ ಗೊತ್ತೇ ಇರಲಿಲ್ಲ. ಮಹಾರಾಷ್ಟ್ರದ ಮುಂಬೈನ ಪೊಲೀಸರು ಬಂದು ದಾಳಿ ಮಾಡಿದರು. ಈಗ ಮೈಸೂರಲ್ಲಿ ದೆಹಲಿ ಪೊಲೀಸರ ಕಾರ್ಯಾಚರಣೆ. ಹೈದರಾಬಾದಲ್ಲಿ ಏನು ಆರೋಪಿಗೆ ಹಿಡಿದಿದ್ದಾರೆ, ಅವ್ರ ರಿಲೇಟಿವ್ ಇಲ್ಲಿ ಮೈಸೂರಲ್ಲಿ ಇದ್ದಾರೆ. ಸಾಡು ಅಂತ ಹೇಳ್ತಾರೆ, ಅವರ ಹೆಂಡತಿ ಸಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ. ಸೊ ಫಾಲೋ ಅಪ್ ಕೇಸಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಬಂದಿದ್ದಾರೆ. ಅಲ್ಲೂ ಸಹ ಯಾವುದೇ ರೀತಿಯಾದರೂ ಯಾವುದೇ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಸಿಕ್ಕಿಲ್ಲ ಅವ್ರಿಗೆ. ನೋ ಕಾಂಟ್ರಬ್ಯಾಂಡ್ ವಾಸ್ ಫೌಂಡ್ ಆರ್ ಎನಿ ಮಟೀರಿಯಲ್ ಎನಿಥಿಂಗ್ ವಾಸ್ ಫೌಂಡ್. ಸೊ ಅಲ್ಲಿ ರಿಲೇಟಿವ್ ಅಂತ ಹೇಳಿ ಅದು ಫಾಲೋ ಅಪ್ ಕೇಸಿಗೆ ಇವ್ರಿಗೆ ವಿಚಾರಣೆಗಾಗಿ ಬಂದಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಫಿನೈಲ್ ಮಾಡೋಕ್ಕೆ ಏನು ಸಾಮಾನು ಇರುತ್ತೆ, ಕಾಸ್ಟಿಕ್ ಸೋಡಾ ಮತ್ತು ಸಾಲ್ಟು, ಆ ಥರದ್ದು ಒಂದು ಹಾಫ್ ಬ್ಯಾಗು ಚಿಕ್ಕದು ಬಾಟಲ್ಸ್ಗಳು ಆ ಥರ ಸಿಕ್ಕಿದೆ. ಅಹಮದಾಬಾದಲ್ಲಿ ಗುಜರಾತಲ್ಲಿ ಒಬ್ಬನ ಡ್ರಗ್ಸ್ ಸೀಸ್ ಮಾಡಿದ್ರಂತೆ. ಅವನ ಕಡೆ ಇವರು ರಿಲೇಟಿವ್ ಅಂತೆ, ಈ ಟೆನೆಂಟು. ಅದಕ್ಕೆ ಅವ್ರನ್ನ ಕೂಡ ವಿಚಾರಣೆ ತಗೊಂಡಿದ್ದಾರೆ. ಗಣಪತ್ ರಿಲೇಟಿವ್ ಅಂತೆ, ಅವ್ರನ್ನ ವಿಚಾರಣೆ ತಗೊಂಡಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ವಿಚಾರಿಸೋಕ್ಕೆ ಇವ್ರನ್ನ ಕೂಡ ಕರ್ಸ್ಕೊಂಡಿದ್ದಾರೆ. ಈಗ ಓನರ್ನ ಗೋರೆಗೌಡರನ್ನ ಅದ್ರ ಬಗ್ಗೆ ಕೆಮಿಕಲ್ಸ್ ಫ್ಯಾಕ್ಟ್ರಿ ಮಾಡ್ತಾರೆ, ಪೆನಾಲ್ ಫ್ಯಾಕ್ಟ್ರಿ ಮಾಡ್ತಾರೆ ಅಂತ ಲಾಸ್ಟ್ ಫೆಬ್ರವರಿನಲ್ಲಿ 1 ವರ್ಷ. ಮೈಸೂರವರೇ ಅವರು. ಅದು ಆಲ್ನಳ್ಳಿ ಮನೆ ಅಂತ ಅವ್ರದ್ದು. ಅಗ್ರಿಮೆಂಟ್ ಕೂಡ ಆಗಿದೆ. ಅಗ್ರಿಮೆಂಟ್ ಆಗಿ 46,000 ಪರ್ ಮಂತ್ ಬಾಡಿಗೆ ಇದೆ. ಮತ್ತು 5 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ತುಂಬ ಮಿಷನ್ಗಳನ್ನ ಇನ್ಸ್ಟಾಲ್ ಮಾಡಿದಾರಲ್ಲ, ಎಲ್ಲ ಹೈಟೆಕ್ ಮಿಷನ್ಗಳು, AC ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ ಇನ್ನು ಶೀಘ್ರದಲ್ಲಿ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.